ವೀಕ್ಷಕರೇ ನಮಸ್ಕಾರ. ನಿಮ್ಮ ಮನೆ ಬಾಗಿಲಲ್ಲಿ ಏಕಾಏಕಿ ನಾಯಿ ಕಾಣಿಸಿದರೆ ನೀವು ಗಾಬರಿಯಾಗುತ್ತೀರಾ? ಅದೇನಾದರೂ ಶಕುನವೋ ಅಥವಾ ಕೇಡೋ ಎಂದು ಯೋಚಿಸುತ್ತಿದ್ದೀರಾ? ಇವತ್ತು ನಾವು ನೋಡೋಣ ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ ಹಾಗೂ ಜನರ ನಂಬಿಕೆಗಳ ಆಧಾರದ ಮೇಲೆ ನಾಯಿ ಮನೆಗೆ ಬರುವ ಅರ್ಥವೇನು. ಆಹಾರದ ಸುಳಿವು. ನಾಯಿ ಹಸಿವಾಗಿರಬಹುದು, ಮನೆಯಲ್ಲಿ ಬೀಳಿರುವ ಆಹಾರದ ವಾಸನೆಯಿಂದ ಆಕರ್ಷಿತವಾಗಿ ಬಂದಿರಬಹುದು. ಮಳೆ ಅಥವಾ ಹವಾಮಾನದಿಂದ ಆಶ್ರಯ. ಮಳೆ ಅಥವಾ ತೀವ್ರ ಚಳಿಯಿಂದ ತಪ್ಪಿಸಿಕೊಳ್ಳಲು ನಾಯಿ ಆಶ್ರಯ ಹುಡುಕಬಹುದು. ಮನುಷ್ಯನ ಗೆಳೆಯ. ನಾಯಿ ಮಾನವನ ಆತ್ಮೀಯ ಪ್ರಾಣಿ. ಸಹಾನುಭೂತಿ, ಆಹಾರ ಮತ್ತು ಆಶ್ರಯದ ನಿರೀಕ್ಷೆಯಿಂದ ಮನೆ ಎದುರಿಗೆ ಬರುತ್ತದೆ. ಹಳೆಯ ನೆನಪು. ಹಿಂದೆ ನೀವು ಆ ನಾಯಿಗೆ ಆಹಾರ ನೀಡಿದರೆ ಅದು ನಿಮ್ಮ ಮನೆಗೆ ಮತ್ತೆ ಮತ್ತೆ ಬರುವ ಆಸೆ ಇಟ್ಟುಕೊಳ್ಳುತ್ತದೆ. ಜನಪ್ರಿಯ ನಂಬಿಕೆ. ಧಾರ್ಮಿಕ ಮತ್ತು ಶಕುನದ ದೃಷ್ಟಿಕೋನ. ನಾಯಿ ಬಂದು ಜೋಲು ಮಾಡಿದರೆ ಅದು ಮನೆಗೆ ಸಂಕಟದ ಸೂಚನೆ ಎಂದು ಕೆಲವರು ನಂಬುತ್ತಾರೆ. ಇನ್ನು ಕೆಲವರು ನಂಬುತ್ತಾರೆ ನಾಯಿ ಮನೆ ಬಾಗಿಲಿಗೆ ಬಂದರೆ ಆ ಮನೆಯವರು ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಂಬ ಸೂಚನೆಯಾಗಿದೆ. ಕೆಲ ಗ್ರಾಮೀಣ ಪ್ರದೇಶಗಳಲ್ಲಿ ನಾಯಿ ಜೋರಾಗಿ ಕೂಗಿದರೆ ಅದು ದುಃಖದ ಸೂಚನೆ ಎಂದು ನಂಬಿಕೆ ಇದೆ. ನಾಯಿ ಮನೆಗೆ ಬಂದರೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ. ನಾಯಿ ಮನೆಗೆ ಬರುವುದು ಒಂದು ನೈಸರ್ಗಿಕ, ವೈಜ್ಞಾನಿಕ ಹಾಗೂ ಪೂರಕ ಪರಿಸ್ಥಿತಿಯಿಂದ ಉಂಟಾಗುವ ಘಟನೆಯಾಗಿದೆ. ಇದನ್ನು ಈ ರೀತಿ ಸೈಂಟಿಫಿಕ್ ಪಾಯಿಂಟ್ಸ್ಗಳ ಮೂಲಕ ವಿವರಿಸಬಹುದಾಗಿದೆ. ಗ್ರಹಣ ಶಕ್ತಿ, ಸೆನ್ಸ್ ಆಫ್ ಸ್ಮೆಲ್. ನಾಯಿಗಳ ಗ್ರಹಣ ಶಕ್ತಿ ಮಾನವನಿಗಿಂತ 40 ಪಟ್ಟು ಹೆಚ್ಚು. ಆಹಾರದ ಗಂಧ, ಮನೆಯಲ್ಲಿನ ಇತರ ಪ್ರಾಣಿಗಳ ವಾಸನೆ ಅಥವಾ ಕೊಟ್ಟ ಅನ್ನದ ವಾಸನೆ ಈ ನಾಯಿಯನ್ನು ಆಕರ್ಷಿಸಬಹುದು. ಉದಾಹರಣೆಗೆ, ನೀವು ಬಿಸಿಬೇಳೆಭಾತ್ ಅಥವಾ ಮಾಂಸದ ಖಾದ್ಯ ಪಾಕಶಾಲೆಯಲ್ಲಿ ಮಾಡುತ್ತಿದ್ದರೆ ನಾಯಿಗೆ ಆ ವಾಸನೆ ದೂರದಿಂದಲೇ ತಟ್ಟುತ್ತದೆ. ಆಶ್ರಯ ಅಥವಾ ಸುರಕ್ಷತೆ ಹುಡುಕುವುದು. ನಾಯಿ ಚಳಿ, ಮಳೆ, ಬಿಸಿಲು ಅಥವಾ ಇತರ ಕಠಿಣ ಹವಾಮಾನದಿಂದ ತಪ್ಪಿಸಿಕೊಳ್ಳಲು ಮನೆಗಳ ಶೆಡ್ನಲ್ಲಿ ಆಸರೆ ಹುಡುಕುತ್ತದೆ. ಪ್ರಜನನ ಚಕ್ರ. ಮೇಟಿಂಗ್ ಸೀಸನ್. ಹೆಣ್ಣು ನಾಯಿ ಎಸ್ಟ್ರಸ್ ಅಂದರೆ ಹೀಟಿಂಗ್ ಪೀರಿಯಡ್ನಲ್ಲಿ ಇದ್ದರೆ ಗಂಡು ನಾಯಿಗಳು ದೂರದಿಂದ ಬಂದು ಆ ಜಾತಿಯ ದ್ರವಗಳನ್ನು ಹಿಡಿದುಕೊಂಡು ಆ ಮನೆಯತ್ತ ಬರುತ್ತವೆ. ಸ್ಥಳ ಪರಿಶೀಲನೆ. ಟೆರಿಟೋರಿಯಲ್ ಎಕ್ಸ್ಪ್ಲೋರೇಷನ್. ನಾಯಿ ಹೊಸ ಪ್ರದೇಶಗಳನ್ನು ಹುಡುಕುತ್ತಾ ಹೋಗುತ್ತದೆ. ಇದು ನೈಸರ್ಗಿಕ ಪ್ರವೃತ್ತಿ. ಇದು ಅದರ ಗಂಧ ಗುರುತು ಹಾಕುವ ವಿಧಾನವೂ ಆಗಿದೆ. ಹಳೆಯ ಸವಿ ಅನುಭವ. ಒಮ್ಮೆ ನೀವು ಒಂದು ನಾಯಿಗೆ ಆಹಾರ ಕೊಟ್ಟಿದ್ದರೆ ಆ ನೆನಪಿನಿಂದ ಆ ನಾಯಿ ಮತ್ತೆ ಮತ್ತೆ ಬರುವ ಸಾಧ್ಯತೆ ಇದೆ. ನಾಯಿಗಳು ನೆನಪನ್ನು ಉಳಿಸಿಕೊಳ್ಳುವ ಶಕ್ತಿಯುಳ್ಳ ಪ್ರಾಣಿಗಳಾಗಿವೆ. ಮನುಷ್ಯನ ಸ್ನೇಹಿತನಾಗಿ ಕಳೆದು ಹೋದ ನಾಯಿ. ಕೆಲವೊಮ್ಮೆ ಮನೆಯವರು ಸಾಕಿದ ನಾಯಿ ತಪ್ಪಾಗಿ ಬೇರೆ ಕಡೆ ಹೋಗಬಹುದು ಹಾಗೂ ಮತ್ತೆ ತಮ್ಮ ಮನೆಯ ಗಂಧದ ಮೂಲಕ ಮರಳಿ ಮನೆಗೆ ಬರುವ ಪ್ರಯತ್ನ ಮಾಡಬಹುದು. ವೈಜ್ಞಾನಿಕ ನೋಟದಲ್ಲಿ ನಾಯಿ ಮನೆಗೆ ಬರುವುದರಲ್ಲಿ ಯಾವುದೇ ಅದೃಷ್ಟ ಅಥವಾ ದುರಾದೃಷ್ಟವಿಲ್ಲ. ಇದು ಒಂದು ಸಹಜ ಮತ್ತು ನೈಸರ್ಗಿಕ ಜೀವಿಯ ನಡವಳಿಕೆಯಾಗಿದ್ದು ಅವು ಆಹಾರ, ಆಶ್ರಯ ಅಥವಾ ಗಂಧದಿಂದ ಪ್ರೇರಿತರಾಗಿ ಕಾರ್ಯನಿರ್ವಹಿಸುತ್ತವೆ. ನಾಯಿ ಹೇಗೆ ಪರಿಸರಕ್ಕೆ ಪ್ರತಿಕ್ರಿಯಿಸುತ್ತದೆ ಹಾಗೂ ಮಾನವನ ಜೀವನದೊಂದಿಗೆ ಹೇಗೆ ಸಂಬಂಧ ಹೊಂದುತ್ತದೆ ಎಂಬುದರ ಆಧಾರದ ಮೇಲೆ ಈ ರೀತಿಯ ವಿವರಣೆಯನ್ನು ಕೊಡಲಾಗಿದೆ. ನಾಯಿ ಮಾನವನನ್ನು ಸಾಮಾಜಿಕ ಜೀವಿಯಾಗಿ ಗುರುತಿಸುತ್ತದೆ. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ನಾಯಿ ಮಾನವನಿಗೆ ಇತಿಹಾಸದ ಪ್ರಾರಂಭದಿಂದಲೂ ಜೊತೆಯಾಗಿ ಬಾಳಿದ ಪ್ರಾಣಿಯಾಗಿದೆ. ಅದು ಮಾನವನ ಭಾವನೆಗಳನ್ನು ಗುರುತಿಸಲು, ಮುಖಭಾವ ಮತ್ತು ಧ್ವನಿ ಆಧಾರಿತ ಸಂವೇದನೆಗಳನ್ನು ಓದಲು, ಭಯ ಅಥವಾ ಸ್ನೇಹವನ್ನು ತಿಳಿಯಲು ಹೆಚ್ಚಿನ ತರಬೇತಿ ಇಲ್ಲದೆ ಸಹ ಅದು ತಿಳಿಯಬಲ್ಲದು. ನಾಯಿ ಯಾರನ್ನಾದರೂ ಪ್ರೀತಿಯಿಂದ ನೋಡುತ್ತದೆ ಎಂದರೆ ಅದು ಅದನ್ನು ಸುರಕ್ಷಿತ ವ್ಯಕ್ತಿ ಎಂದು ಗುರುತಿಸಿದೆ ಎಂಬ ಅರ್ಥವಾಗಿದೆ. ನಾಯಿ ಬಂದ ಮೇಲೆ ನಾವು ಮಾಡಬಹುದಾದ ಕ್ರಮಗಳು. ವಿಜ್ಞಾನವು ನೀಡುವ ಸಲಹೆಗಳು. ನಾಯಿ ಬಿದ್ದಿರುವ ಸ್ಥಿತಿಯನ್ನು ಗಮನಿಸಿ. ಗಾಯವಾಗಿದೆಯೇ ಅಥವಾ ನೆಲದಲ್ಲಿ ಬಿದ್ದಿದೆಯೇ? ಹಸಿವಾಗಿದೆಯೇ ಅಥವಾ ನೀರಿಲ್ಲದೆ ದಣಿದಿದೆಯೇ? ಅದು ತಲೆ ಕೊಟ್ಟಂತೆ ಇದ್ದರೆ ಅದು ನಿರಾಶ್ರಿತ ಅಥವಾ ದಾರಿ ತಪ್ಪಿ ಪ್ರಾಣಿಯಾಗಿರಬಹುದು. ನಾವು ಮಾಡಬಹುದಾದ ಸಹಾಯ: ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡುವುದು. ಪ್ಲಾಸ್ಟಿಕ್ ಮುಚ್ಚಿದ ತಟ್ಟೆ ಇಟ್ಟು ಅದಕ್ಕೆ ಆಶ್ರಯ ನೀಡುವುದು. ಆನಿಮಲ್ ರೆಸ್ಕ್ಯೂ ಅಥವಾ ಲೋಕಲ್ NGOಗೆ ಕರೆ ಮಾಡುವುದು. ಜನಪ್ರಿಯ ನಂಬಿಕೆಗಳು ಮತ್ತು ವೈಜ್ಞಾನಿಕ ತತ್ವಗಳು. ಜನಪ್ರಿಯ ನಂಬಿಕೆಗಳ ಪ್ರಕಾರ ವೈಜ್ಞಾನಿಕ ವಾಸ್ತವವಾಗಿ ನಾಯಿ ಬಂದು ಕೂಗಿದರೆ ದುಃಖದ ಸೂಚನೆಯದು ಅದು ಅದರ ಜಾತಿಯ ನಾಯಿಗೆ ಕೊಡುವ ಶಬ್ದವಾಗಿದೆ. ನಾಯಿ ಮನೆಗೆತ್ತಿದರೆ ಅದು ಶಕುನ. ಅದು ಆಹಾರ, ಆಶ್ರಯ ಅಥವಾ ಒಡನಾಟದ ಕಾರಣದಿಂದ ನಾಯಿ ಮನೆಗೆ ಬರುವುದು ಒಂದು ಸಹಜ ಜೀವಿಯ ನಡವಳಿಕೆಯಾಗಿದ್ದು ಇದರಲ್ಲಿ ವೈಜ್ಞಾನಿಕವಾಗಿ ಸ್ಪಷ್ಟ ಕಾರಣಗಳಿವೆ. ಭಯಪಡುವ ಅಗತ್ಯವಿಲ್ಲ, ಆದರೆ ನಾವು ಜಾಣ್ಮೆಯಿಂದ, ಸಹಾನುಭೂತಿಯಿಂದ ನಡವಳಿಕೆ ತೋರಿಸಬೇಕು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ
ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.